ಒಳ್ಳೇದಾಗಲಿ, ಒಳ್ಳೆ ಕಲೆಕ್ಷನ್ ಆಗಲಿ ಅಂತ ಬೇಡ್ಕೊಂಡು ನಾನು ರಿಬ್ಬನ್ ಕಟ್ ಮಾಡಿ ಕಲೆಕ್ಷನ್ಸ್ ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲ ಬಳೆ ಹಾಕ್ಕೊಂಡು ಒಂಥರ ಹಳೇ ಕಾಲ ವೈಬಿಗೆ ಹೋಗಿದ್ದೆ. ಯಾಕೆ ಹೊಲ್ತಿದ್ಯಾ? ದಪ್ಪ ಕಾಣಿಸ್ತಿದೆ, ಎಂಥದಿಲ್ಲ, ಸಣ್ಣ ಲಿಪ್ಸ್ಟಿಕ್ ಆಯಿತು. ಎಲ್ಲ ಕೊಲ ಪಿಕ್ಚರ್ಸ್ ಎಲ್ಲ ಕೊಡ್ತಾಳೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರ್ಯಾಂಪ್ ವಾಕ್ ಮತ್ತೆ ರಿಬ್ಬನ್ ಕಟ್ ಮಾಡಿದ್ದು ಪ್ಲಸ್ ನಾನು ಬೈದ್ನಲ್ಲ ಫಸ್ಟ್ ಟೈಮು ನಾನು ರ್ಯಾಂಪ್ ವಾಕ್ ಮಾಡಿದ್ದು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಲ್ಲಿದ್ದೀನಿ ಆ್ಯಂಡ್ ಇನಾಗ್ರೇಟ್ ಮಾಡೋದಿದೆಯಲ್ಲ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಗೈಸ್. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಕುಂಕುಮ ಎಲ್ಲ ಎದ್ದು ಎಷ್ಟು ಕಾಣ್ತಾ ಇದೆ ನೋಡಿ. ಆ್ಯಂಡ್ ಇವಾಗ ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ, ಯಾರಪ್ಪ ಅದು, ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಬ್ರೈಟನಿಂಗ್ ಸ್ಕಿನ್, ಇದು ಮೀಶೋ ಅಲ್ಲ, ಮಿನಿಸೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇವಾಗ ಇದನ್ನು ವೇರ್ ಮಾಡಬೇಕು. ಆ್ಯಂಡ್ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಒಂದು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಚೇತು ಡ್ರೈವ್ ಮಾಡ್ತಾ ಇದ್ದಾಳೆ. ಗೈಸ್, ಚೇತು ಬೆಳಗ್ಗೆನೇ ಅಳ್ತಾ ಇದ್ದಾಳೆ. ನಿಂಗೆ ಹಿಂಗೆ ಸರಿ, ಯಾಕೆ ಅಳ್ತಿದ್ಯಾ? ಅಯ್ಯೋ 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 ಅಯ್ಯೋ, ಅವಾಗಿಂದ ಸಮಾಧಾನ ಮಾಡ್ತಿದ್ದೀನಿ ಗೈಸ್, ಅವಳು ಸಮಾಧಾನನೇ ಆಗ್ತಾಯಿಲ್ಲ. ನಾನು ನೋಡಿ ಇಲ್ಲಿ ಮಾಸ್ಕ್ ಹಾಕ್ಕೊಂಡೆಲ್ಲ ಆಟ ಆಡ್ತಾ ಇದ್ದೀನಿ. ಇವಾಗ ಸ್ಟುಡಿಯೋಗೆ ಹೋಗ್ಬೇಕು. ಹಿಂಗೆ ಹೋಗ್ತೀನಿ ನಾನು, ಚೇತು, ಹಿಂಗೆ ಹೋಗ್ತೇನೆ. ಹೌದಾ? ಅಲ್ಲಿ ನೋಡಿ ದಪ್ಪ ಕಾಣಿಸ್ತಿದೆ, ಎಂಥದಿಲ್ಲ, ಸಣ್ಣ ಬನ್ನಿ. ಎಷ್ಟು ದಿನ ಆಯಿತು ಸಿಕ್ಕಿ? ಹಾಯ್, ಎಷ್ಟು ದಿನ ಆಯಿತು ಸಿಕ್ಕಿ 1 year. ಹಾಂ, ನೋಡಿ ದಪ್ಪನೇ ಇಲ್ಲ ನೋಡಿ. ನಾವು ಅದನ್ನೂ ಹಾಕಿರೋದು ಬಿಡಿ. ಅಲ್ಲ, ಚೆನ್ನಾಗಿ ಕಾಣ್ತಿಲ್ವಾ? ಇಲ್ಲಿ ಬಂದು ಹೇಳು ಗೈಸ್, ನಾನು ಚೆನ್ನಾಗಿ ಕಾಣ್ತಿಲ್ವಂತೆ. ಚೆನ್ನಾಗಿ ಕಾಣ್ತಾ ಇಲ್ಲ, ಸಖತ್ತಾಗಿ ಕಾಣ್ತಾ ಇದೆಯಾ? ಓಕೆ, ಲಿಪ್ಸ್ಟಿಕ್ ಆಯಿತು, ಸಾರಿ. ಮತ್ತೆ ಮೇಕಪ್ ಮಾಡ್ಕೊ ಆಯಿತಾ? ಶಿಟ್ ಫುಲ್ ಸುಸ್ತಾಗ್ತಿದೆ, ನಂಗೆ ನೀರು ಬೇಕಿತ್ತು. ಇನ್ನು ಅರ್ಧ ದಿನನೂ ಮುಗಿಸಿಲ್ಲ. ಇವಾಗ ತಾನೇ ತಿಂಡಿ ತಿಂದ್ಕೊಂಡು ಇದು ಮಾಡಿದ್ವಿ. ಮೇನ್ ಇವೆಂಟ್ ಇರೋದೇ ಇವಾಗ ಗೈಸ್. ಇವಾಗ ನಾವಿಬ್ಬರು ಶೂಟ್ ಮಾಡಿದ್ರೆ ಅಲ್ಲೇ ಕಚ್ಚಾಡ್ಕೊಂಡು, ಅಲ್ಲೇ ಜಗಳ ಆಡಿಕೊಂಡು ಒಂದಿನ ಫುಲ್ ಮಾಡ್ತೀವಿ ಒಂದೇ ಒಂದು ಶೂಟಿಗೆ. ಇಲ್ಲಾದರೆ ಒಂದು 20-30 ನಿಮಿಷದಲ್ಲಿ ಆಗಿದೆ. ಸೊ ಇವಾಗ ಪ್ಯಾಕ್ ಮಾಡಬೇಕು. ಸೊ ನಾನು ಆಲ್ರೆಡಿ ಡ್ರೆಸ್ ಎಲ್ಲ ತೊಗೊಂಬಂದಿದ್ದೀನಿ. ನಾನು ಹೇಳಿದ್ನಲ್ಲ, ಮಿಂತ್ರದಲ್ಲಿ ಆ್ಯಕ್ಚುಲಿ ಏನೂ ಹೇಳೇ ಇಲ್ಲ. ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ 2 ಅವರ್ಸಿಗೆ ನಂಗೆ ಡೆಲಿವರ್ ಆಗಿದೆ ಗೈಸ್. ಸಕ್ಕತ್ತಾಗಾಯಿತು. ನಾನಂತೂ ಹೇಗೆ ಅಂದ್ಕೊಂಡಿದ್ದೆ ಹಾಗೆ ಬಂದಿದೆ. ಇಷ್ಟೆಲ್ಲ ಬಳೆ ಹಾಕ್ಕೊಂಡು ಒಂಥರ ಹಳೇ ಕಾಲ ವೈಬಿಗೆ ಹೋಗಿದ್ದೆ. ಆ್ಯಂಡ್ ಇವಾಗ ಬೇರೆ ಔಟ್ಫಿಟ್ ಹಾಕಿ, ನಾನು ಹೇಳಿದ್ನಲ್ಲ ಇನಾಗ್ರೇಷನ್ ಇದೆ ಅಂತ, ಇವಾಗ ಅದಕ್ಕೆ ರೆಡಿ ಆಗಬೇಕು. ಮೇಕಪ್ ಎಲ್ಲ ಇದೆ, ಬಟ್ ವೆಸ್ಟರ್ನ್ ಡ್ರೆಸ್. ಇವಾಗ ಹಿಂಗೆ ಬರ್ತೀನಿ. ಆ್ಯಂಡ್ ಮೇಕಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ಗ್ಲಾಸಿಯಾಗಿ ಕಾಣ್ತಾ ಇದ್ದೀನಿ. ಬೂತು ಥರ ಅಂತ ಮಾತ್ರ ಹೇಳಬೇಡಿ, ಫೋನಲ್ಲಿ ಹಂಗೆ ಕಾಣ್ತಾ ಇದೆ, ರಿಯಲಾಗಿ ಸಕ್ಕತ್ತಾಗಿದೆ ಆಯಿತಾ? ಓಕೆ, ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಗೈಸ್. ಇವಾಗ ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಮಾಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ರೆಡಿ. ಹೇಗೆ ಕಾಣ್ತಾ ಇದ್ದೀನಿ? ನನ್ನ ನೈಲ್ಸ್ ನೋಡಿ ಗೈಸ್ ಹೇಗಿದೆ. ಇದು ನಾನು ಮಾಡಿಸಿರೋದಲ್ಲ, ಸ್ಟಿಕ್ ಬರುತ್ತಲ್ಲ ಆ ಥರದ್ದು. ನಾನು ಬರ್ಡೇಗೆ ತೊಗೊಂಡಿದ್ದೆ, ಇನ್ನೊಂದು ಸರಿ ನಾನು ಯೂಸ್ ಮಾಡಿದೆ, ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಒಂದು ಸರಿ ತೊಗೊಂಡಾಗ. ಆ್ಯಂಡ್ ನನ್ನ ರಿಂಗ್ ನೋಡಿ, ಇಲ್ಲೊಂದು ಹಾವು ಥರ ಇದೆ, ಇದು ಗೋಲ್ಡ್ ರಿಂಗು, ಇದೆಲ್ಲ ನಾರ್ಮಲ್ ರಿಂಗ್. ಆ್ಯಂಡ್ ವಾಚ್ ಹಾಕಿದ್ದೀನಿ, ಫಾಝಲ್ ವಾಚ್, ಚೇತುದಿದು, ನಂದಲ್ಲ. ಮ್ಯಾಚ್ ಆಗುತ್ತೆ ಗ್ರೀನಿಗೆ ನನ್ನ ಡ್ರೆಸ್ಸಿಗೆ ಅಂತ ನಾನು ಇವಳ ಹತ್ರ ಕಿತ್ಕೊಂಡು ಹಾಕ್ಕೊಂಡಿರೋದು. ಆ್ಯಂಡ್ ಚೇತು ಡ್ರೈವಲ್ಲಿ ಬ್ಯುಸಿ ಇದ್ದಾಳೆ, ಬಿಕಾಸ್ ಬ್ಯಾಂಗ್ಳೂರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ವಾಚ್ ನಂದು ಹಾಕ್ಕೊಂಡಿದ್ದಾಳೆ ಗೈಸ್. ನಾವಿಬ್ರು ಒಂದೇ ಥರ ವಾಚ್ ತೊಗೊಂಡಿದ್ದೀವಿ. ಸೊ ಅವಳು ಈ
ತಗೊಂಡಿದ್ದಾಳೆ ವೈಟ್ ಸಿಲ್ವರ್, ಇವಳು ಗ್ರೀನು. ಇವಳ್ದು ಸಿಲ್ವರ್ ವಿತ್ ವೈಟ್ ಡಯಲ್, ನಂದು ಗೋಲ್ಡ್ ವಿತ್ ಗ್ರೀನ್ ಡಯಲ್. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ದಾರ ಅಂತೂ ಬಿಚ್ಚೋಕ್ಕಾಗಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಯಾರು ಏನು ಬೇಕಾದರೂ ಅಲ್ಲಿ ಶೂಟಿಗೆ ಏನಾದ್ರು ತೆಗಿಯೋಕ್ಕೆ ಹೇಳಿದ್ರೆ ನಾನು ತೆಗಿಯಲ್ಲ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ಅಲ್ಲಿ ಫ್ಯಾಷನ್ ಬ್ರ್ಯಾಂಡ್ ಅಲ್ಲ, ಸೊ ಆಕ್ಸೆಸರೀಸ್ ಅದು ಇದು ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೆ. ಅವ್ರು ಹೇಳಲ್ಲ, ಹೇಳಿದ್ರೆ ಏನೋ ಒಂದು ಹೇಳೋದು ಹಾಂ ಅಂತ ಹೇಳಿ ನಾವು ಏನು ಮಾಡಬೇಕು ಅದನ್ನೇ ಮಾಡೋದು. ಆ್ಯಂಡ್ ರಿಬ್ಬನ್ ಕಟ್ಟೆಲ್ಲ ಇದೆ. ಸೆಕೆಂಡ್ ಟೈಮ್ ಗೈಸ್ ಮಾಡ್ತಾ ಇರೋದು. ಎಷ್ಟು ಖುಷಿ ಇದೆ ಗೊತ್ತಾ ನನಗೆ. ಐ ಆಮ್ ಹ್ಯಾಪಿ. ಚೇತು ನನ್ನ ಜೊತೆ ಬಂದಿದ್ದಾಳೆ. ಆ್ಯಂಡ್ ಮುಂದೆ ನನ್ನ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಾರೆ. ಸೊ ಮಜಾ ಮಾಡೋದು ಇವತ್ತು. ಫುಲ್ಲು ಖುಷಿಯಿಂದ ಮಜಾ ಮಾಡೋದು ಗೊತ್ತಾ. ಅವಳು ಪಾಪ ಇದರಲ್ಲೇ ಇದ್ದಾಳೆ. ರೋಡ್ ಮಿಸ್ ಆಯಿತಾ, 3ನೇ ಸಾರಿ ರೋಡ್ ಮಿಸ್ ಆಗ್ತಾ ಇರೋದು. Fashion icon to young youths and all, and inaugurating our Zeekood seriously. And collections ಎಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. Please welcome none other than Bhumika Bajpara, the most quality influencer and the fashion divas from the Mount Campbell Institute. For the seriously good sale launch by Zeekood at Monthly Mall. ಇಲ್ಲ, ನಿನ್ ಕ್ಯಾಮ್ರಾಗೆ ಬರಲೇಬೇಕು. ಹಿಂಗ್ ಬಂದು ಹಿಂಗೆ ಹೋಗು, ಜಸ್ಟ್ ಹಿಂಗ್ ಬಂದು ಹಿಂಗೆ ಹೋಗು. ಗೈಸ್, ನನ್ನ ಒಬ್ರು ಫ್ಯಾನ್. ಒಂದೆಷ್ಟು ವರ್ಷ ಗೊತ್ತಾ? ಎಷ್ಟು ವರ್ಷನಪ್ಪ? 2019 ಫಾಲೋ ಮಾಡ್ಕೊ ಬರ್ತಾ ಇರೋದು. ನನ್ನ ಬರ್ಡೇಗೆ ಪ್ರತಿ ವರ್ಷವೂ ಗಿಫ್ಟ್ ಕಳಿಸ್ತಾನೆ ಇದ್ರು. ಸೊ ಇವತ್ತೇ ಫಸ್ಟ್ ಅನ್ಸುತ್ತೆ ನಾವು ಇಬ್ಬರು ಡೈರೆಕ್ಟಾಗಿ ಮೀಟ್ ಮಾಡಿದ್ದು. ಆ್ಯಂಡ್ ನಿಂಗೆ ನಾಳೆ ಒಂದು ಸರ್ಪ್ರೈಸ್ ಇದೆ, ಅದಾದಮೇಲೆ ಹೇಳ್ತೀನಿ. ಸೊ ಇವಾಗ ಈ ಒಂದು ಗಿಫ್ಟ್ನ ಓಪನ್ ಮಾಡೋಣ. ಕ್ರಿಯೇಟಿವ್, ಥಾಟ್ಫುಲ್ ಆ್ಯಂಡ್ ಹ್ಯಾಂಡ್ ಮೇಡ್. ಫಸ್ಟ್ ವರ್ಡ್ ಕೋತಿ ಅಂದರೆ ಕೋತಿ ಆಗಬೇಕು. ಹೌದು, ಡ್ರೀಮಿ. ಕೋತಿ. ನೆಕ್ಸ್ಟ್ ಮಂಗ. ಕರೆಕ್ಟ್. ನೆಕ್ಸ್ಟ್ ಇದು ಬಕ್ರ. ಇದು ಬಕ್ರನಾ? ರೆಡ್ ಆಗ್ಬಿಟ್ಟಿದೆ. ರೆಡ್ ಏನು ಹಾಟ್. ಆ್ಯಂಡ್ ಇದು ವೈರಲ್ ಆಗಿತ್ತು ಈ ಒಂದು ಫೋಟೋ, ಬಿಕಾಸ್ ಬಿಗ್ ಬಾಸಿಗೆ ಬರ್ತಿದ್ದೀನಿ ಅಂತ ಹೇಳಿ ಈ ಒಂದು ಫೋಟೋ ಹಿಡ್ಕೊಂಡು ಫುಲ್ ವೈರಲ್ ಮಾಡಿದರು. ಸೊ ಇವಾಗ ಇದರಲ್ಲಿ ಐ ಥಿಂಕ್ ಇದರಲ್ಲಿ ಲೆಟರ್ ಏನಾದ್ರು ಬರ್ತಿತ್ತು. ಮನೆ ಪ್ರಾಪರ್ಟಿ ಪೇಪರ್ಸ್ ಇಲ್ಲ, ಶಿ ಯೂಸ್ ಟು ರೈಟ್. ಅದಕ್ಕೆ ಬರೀತಾರೆ. ಬೇಜಾರು ಮಾಡಿ ಇವಾಗ ಏನು ಅನ್ನಿಸ್ತಾರೆ. ಏನೋ ಬರ್ತಿದ್ದಾರೆ. ಇಲ್ಲ ಅದೆಲ್ಲ ಪಿಕ್ಚರ್ಸ್ ಎಲ್ಲ ಕೊಡ್ತಾಳೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಫ್ರೇಮ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಫ್ರೇಮಿಂಗ್ ಮಾಡ್ಬೋದು. ಕೊಟ್ಟಿದ್ದೀನಿ, ತುಂಬ ಕೊಟ್ಟಿದ್ದಾರೆ. ಓವರ್ ಆಲ್ ಗಿಫ್ಟ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇವತ್ತಿನ ಡೇ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಆಗಿಲ್ಲ, ಯಾಕೆಂದರೆ ಬೆಳಿಗ್ಗೆ ಓದೋಳು ಇವಾಗ ತಾನೇ ಫ್ರೀ ಆಗಿದ್ದೀನಿ. ಸೊ ಟೈಮ್ 7:30 ಗೈಸ್. ಆ್ಯಂಡ್ ಬೆಳಿಗ್ಗೆ ಮನೆ ಬಿಟ್ಟಿದ್ದು 6:30ಗೆ.
7:30 ತನಕ ನಾನು ಒಳ್ಳೆ ಹುಚ್ಚಿ ಥರ ಆಡಿದ್ದೀನಿ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ನಂಗೆ ಬ್ರೈನೇ ವರ್ಕ್ ಆಗ್ತಿಲ್ಲ. ಲಾಸ್ಟಿಗಂತೂ ಅವ್ರು ಏನು ಮಾತಾಡ್ತೀರೋ ನನಗೆ ಕೇಳಿಸ್ಕೊಂಡು ಆನ್ಸರ್ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅಷ್ಟು ಒಂಥರ ಬ್ರೈನ್ ಆಫ್ ಆಗಿತ್ತು. ಆ್ಯಂಡ್ ಇವಾಗ ಏನಾದರೂ ಆಮೇಲೆ ಇವಾಗ ಏನಾದರೂ ತಿಂದ್ಕೊಂಡು ಸ್ವಲ್ಪ ಎನರ್ಜಿ ಬರ್ಸ್ಕೊಂಡು ಮನೆಗೆ ಹೋಗಿ ಆರಾಮಾಗಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಅವತ್ತು ಚೇತು ದೃಷ್ಟಿ ತೆಗಿತಾಳೆ ಮನೆಗೆ ಹೋಗಿ. ಗೈಸ್ ಏನು ಎಂಜಾಯ್ ಮಾಡಿದೆ? ರ್ಯಾಂಪ್ ವಾಕ್ ಮತ್ತು ರಿಬ್ಬನ್ ಕಟ್ ಮಾಡಿದ್ದು, ಪ್ಲಸ್ ನಾನು ಬೈದ್ನಲ್ಲ ಐ ಕಾಂಟ್ಯಾಕ್ಟು. ಗೈಸ್ ಇವಳು ಏನು ಗೊತ್ತಾ, ನಾನು ಫಸ್ಟ್ ಟೈಮು ನಾನು ರ್ಯಾಂಪ್ ವಾಕ್ ಮಾಡಿದ್ದು ಗೈಸ್. ಸೊ ನನಗೊಂಥರ ಹೆಂಗೆ ಗೊತ್ತು, ನನಗೆ ವಾಕ್ ಮಾಡೋಕ್ಕೆ ಸ್ವಲ್ಪ ನಾಳು ಗೊತ್ತು. ಬಟ್ ನಾನೇನು ಮಾಡ್ತಿದ್ದೆ ಅಂದರೆ ಕ್ಯಾಮ್ರಾ ಫೇಸ್ ಮಾಡ್ತಾಯಿದ್ದೆ. ನನ್ನ ಕ್ಯಾಮ್ರಾಮ್ಯಾನು ಓಕೆ ಎಲ್ಲಿ ಹೋಗ್ತಾರೆ ಅಲ್ಲಿ ಐ ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ಅದು ಫ್ಯಾಷನ್ ಇರೋದು, ಲೈಕ್ ಫ್ಯಾಷನ್ ರ್ಯಾಂಪ್ ವಾಕ್. ಸ್ಟ್ರೈಟಾಗಿ ನೋಡ್ಕೊಂಡು ಸ್ಟ್ರೈಟಾಗಿ ಬರಬೇಕು. ನಾನು ಎಲ್ಲ ಮುಗಿದ್ಮೇಲೆ ಲಾಸ್ಟು ರ್ಯಾಂಪ್ ವಾಕ್ ಇರುತ್ತಲ್ಲ ಅವಾಗ ಮಾತ್ರ ಐ ಕಾಂಟ್ಯಾಕ್ಟ್ ಮಾಡಿದ್ದು. ಅದು ಯಾಕೆ? ನಾನು ಹೋಗಿ ಬಂದಿದ್ದಕ್ಕೆ. ಏನು ಎಲ್ಲಿ ನೋಡ್ತಾ ಇದೆಯಾ, ಮುಂದೆ ಇರಲಿ ಫ್ರಂಟ್ ಇರಲಿ ಅಂತ ಬೈದು ಹೋದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ ಒಂಥರ ನರ್ವಸ್ ಆಯಿತು, ಖುಷಿ ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಈ ಥರ ಔಟ್ಡೋರಲ್ಲಿ, ಲೈಕ್ ಎಲ್ಲ ಜನದ ಮಧ್ಯೆ ನಾನು ಈ ಥರ ಮಾಡಿದ್ದು. ಆ್ಯಂಡ್ ರಿಬ್ಬನ್ ಕಟ್ಟು ಅಷ್ಟೇ ತುಂಬ ಒಂಥರ ಓಕೆ ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಕಲೆಕ್ಷನ್ ಆಗಲಿ ಅಂತ ಬೇಡಿಕೊಂಡು ನಾನು ರಿಬ್ಬನ್ ಕಟ್ ಮಾಡಿದ್ದು. ಐ ಫೆಲ್ಟ್ ಸೋ ಹ್ಯಾಪಿ. ಇವತ್ತಂತೂ ನಾನು ಎಷ್ಟು ಖುಷಿಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಎಂಜಾಯ್ ಮಾಡಿಕೊಂಡು, ತುಂಬ ವರ್ಕ್ ಇತ್ತು ಇವತ್ತು. ಸೊ ಎಲ್ಲ ಕವರ್ ಮಾಡಬೇಕಾಗಿತ್ತು, ಅಷ್ಟು ಕವರ್ ಮಾಡಿದ್ದೀವಿ. ಆ್ಯಂಡ್ ಇನ್ನೂ ಒಂದು ಬಾಕಿ ಇದೆ, ಅದು ನೆಕ್ಸ್ಟ್ ಶೂಟ್ ಆಗುತ್ತೆ. ಐ ಮೀನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಬಟ್ ಇವತ್ತಿನ ಡೇ ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರ ಟೀಮು ಅಷ್ಟೇ, ಝೀಕೋ ಟೀಮು ಅಷ್ಟೇ. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಚೇತು ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದರು. ಅಪ್ಪ ಅಲ್ಲಿ ಮಾತಾಡಲಿಲ್ಲ ನಾನು, ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅಲ್ಲಿ ಮಾತಾಡೋಕ್ಕೆ ಟೈಮ್ ಎಲ್ಲಿತ್ತು? ಆ್ಯಂಡ್ ನಾನು ತುಂಬ ಸಪೋರ್ಟ್ ಮಾಡಿದ್ದೀನಿ. ನನಗೆ ಚೇತನಂಗೆ ತುಂಬಾ ಥ್ಯಾಂಕ್ಸ್. ಅಲ್ಲ ಆ್ಯಕ್ಚುಲಿ ಚೇತು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಯಾವುದೋ ಒಂದು ಡ್ರೆಸ್ ಹಾಕೊಂಬಂದಿದ್ಲು. ಝೀ ಕೋಡ್ ಓಪನ್ ಮಾಡಿದ ತಕ್ಷಣ ಹೋಗಿ ಬೈ ಮಾಡ್ಕೊಂಡು ಹಾಕೊಬಂದಿದ್ದಾಳೆ, ಕಮ್ಮಿ ಸಿಕ್ತು ಅಂತ. ಅಲ್ಲ ನಂಗೆ ಗೊತ್ತು ಕಣೆ, ನಿನ್ನ ಆಟ ನನಗೆಲ್ಲ ಗೊತ್ತು. ಒಟ್ಟು ಎಲ್ಲಿ ಹೋಗ್ತೀನೋ ಅಲ್ಲಿ ನೀನೇನೋ ತಗೊಂಡ್ಲೇಬೇಕಲ್ಲ. ಸೇಲ್ ನನ್ನಿಂದನೇ ಆಗಲಿ ಅಂತ ಇಷ್ಟೊಂದೆಲ್ಲ ಮಾತಾಡಿದೆ. ಒಂದಾದ್ರೂ ಏನಾದ್ರು ತಿನ್ನಕ್ಕೆ ಬಂತ? ಎಲ್ಲಿ ಹೋಗಿದ್ದೆ? ಆರ್ಡ್ರೇ ಮಾಡಿಲ್ಲ ಇನ್ನು. ನೋಡಿ ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ಏನದು. ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ನಾವು ಬಂದ ತಕ್ಷಣ ಮೇಕಪ್ ರಿಮೂವ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ನಾನು ನಿಮಗೇನೋ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಫುಲ್ ಟಯರ್ಡ್ ಆಗಿತ್ತು. ಹೀಲ್ಸ್ ಎಲ್ಲ ಹಾಕ್ಕೊಂಡು, ಲೈಕ್ ಬೆಳಿಗ್ಗೆ ಹೀಲ್ಸ್ ಹಾಕ್ಕೊಂಡು ಸಂಜೆ ತನಕ ಮೈಂಟೈನ್ ಮಾಡಿದ್ದೀನಿ. ಫುಲ್ಲು ಲೆಗ್ ಪೇನ್ ಬಂದುಬಿಟ್ಟಿದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಮಾತ್ರ ಸೂಪರಾಗಿತ್ತು, ಎಂಜಾಯ್ ಮಾಡಿದೆ. ಆ್ಯಂಡ್ ಖುಷಿನೂ ಆಯಿತು. ಸೊ ಅದು ಫುಲ್ ಕಂಪ್ಲೀಟ್ ಆಗಿಲ್ಲ ಶೂಟು. ನಾನು ಮತ್ತೆ 2-3 ಡೇಸ್ ಆದಮೇಲೆ ನಾನು ಶೂಟ್ ಮಾಡಬೇಕು. ಇನ್ನೊಂದು ಶೂಟ್ ಇದೆ. ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ತಿನ್ನಬೇಕು ಲೈಟಾಗಿ. ನೆನ್ನೆ ನಾನು ಅಲ್ಲೇನು ಸ್ವಲ್ಪ ಲೈಟಾಗಿ ಬರ್ಗರ್ ತಿಂತ ಅಷ್ಟೇ, ಬಿಟ್ಟರೆ ಏನೂ ತಿನ್ನಲಿಲ್ಲ. ಇಲ್ಲಿ ಇವಾಗ ಏನಾದರೂ ತಿಂದ್ಕೊಂಡು ಕುಡಿಬೇಕು, ಅಂದರೆ ಜ್ಯೂಸ್ ಏನಾದರೂ, ಇಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ ಗೈಸ್. ನೋಡಿದ್ರಲ್ಲ ಈ ಒಂದು ವ್ಲಾಗ್ ಹೇಗಿತ್ತು ಅಂತ. ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಬರೀ ಹಾಡು ಹಾಕಿದ್ರು, ಕಾಪಿರೈಟ್ ಬರುತ್ತೆ ಅಂತ ಎಲ್ಲ ತೋರ್ಸೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೇನು ಮಾತಾಡೋಕ್ಕೂ ಆಗಲಿಲ್ಲ, ಬಿಕಾಸ್ ನಾನು ವರ್ಕಲ್ಲಿದ್ದೆ. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗಲ್ಲಿ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ತುಂಬಾ ಸರ್ಪ್ರೈಸ್ ಆಗಿರುತ್ತೆ ನನಗೂ, ಹಾಗೆ ಚೇತುಗೂ ಸರ್ಪ್ರೈಸ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ ಗೈಸ್. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್. ಟೇಕ್ ಕೇರ್. ಗುಡ್ ಮಾರ್ನಿಂಗ್ ಗೈಸ್.